ವೈದ್ಯಕೀಯ ವೆಚ್ಚದ ಹಣವನ್ನ ಮಂಜೂರು ಮಾಡಿಕೊಡುವಂತೆ ಕೋರಿ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಮಾತನಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೈದ್ಯಕೀಯ ವೆಚ್ಚದ ಬಿಲ್ಗಳಿಗೆ 2022-23ನೇ ಸಾಲಿನಿಂದ ಈವರೆಗೂ ಹಣ ಬಿಡುಗಡೆಯಾಗಿಲ್ಲ. ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ಶಿಕ್ಷಕರು ಲಕ್ಷಾಂತರ ರು ಸಾಲ ಮಾಡಿ ಚಿಕಿತ್ಸೆ ಪಡೆದಿದ್ದು ಸಾಲ ತೀರಿಸಲಾಗದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ 198 ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು ಸಹಿ ಮಾಡಿ ಬಿಲ್ಲುಗಳನ್ನು ಪಾಸ್ ಮಾಡಿ ಶಿಕ್ಷಕರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅರಟಿಗೋಡು ಘಟಕ. ನಾವಿವತ್ತು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಒಂದು ಮನವಿಯನ್ನ ಕೊಡಬೇಕು ಅಂತ ಬಂದಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮಗೆ ಫೆಬ್ರವರಿ 5ನೇ ತಾರೀಕು ಮೆಡಿಕಲ್ ಅನುದಾನಕ್ಕೋಸ್ಕರ 1,98,00,000 ರೂಪಾಯಿ ದುಡ್ಡು ಬಂದಿದೆ. ಆ ದುಡ್ಡನ್ನ ನಾವು ಸಂಪೂರ್ಣವಾಗಿ ಅದು ವಿನಿಯೋಗ ಆಗ್ತಿಲ್ಲ. ಯಾಕಪ್ಪ ಅಂತಂದ್ರೆ, ನಮ್ಮ ಕಚೇರಿಯಿಂದ ಬಿಲ್ಗಳನ್ನ ಇಲ್ಲಿ ಕಳಿಸಿದ್ದಾರೆ. ಅಲ್ಲಿ ಕಚೇರಿಯಲ್ಲಿ ಕೇಳಿದ್ರೆ ಬಿಲ್ ಇಲ್ಲಿ ಕಳಿಸಿದೀವಿ ಅಂತಾರೆ, ಇಲ್ಲಿ ಕೇಳಿದ್ರೆ ಅವರು ಸರಿಯಾಗಿ ಬಿಲ್ ಕಳಿಸಿಲ್ಲ, ನಾವು ಅದಕ್ಕೋಸ್ಕರ ಮಾಡಿಲ್ಲ ಅಂತ ಇದ್ದಾರೆ. ಆ ಒಂದು ಉದ್ದೇಶದಿಂದ ನಾವು ಶಿಕ್ಷಕರ ಸಂಘದಿಂದ ಮೊನ್ನೆ ಮನವಿಯನ್ನು ಕೂಡ ಕೊಟ್ಟಿದ್ವು. ಇವತ್ತು ನೌಕರ ಸಂಘ ಮತ್ತೆ ಶಿಕ್ಷಕರ ಎಲ್ಲರ ಜೊತೆಗೂಡಿ ಇವತ್ತು ನಾವು ಮತ್ತೊಮ್ಮೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿಯನ್ನು ಕೊಟ್ಬಿಟ್ಟು ಆದಷ್ಟು ಬೇಗ ನಮಗೆ ಮೆಡಿಕಲ್ ಅನುದಾನವನ್ನು ಎಲ್ಲಾ ಶಿಕ್ಷಕರಿಗೂ ಕೂಡ ಅನೇಕ ತುಂಬಾ ಒಂದು 360 ಬಿಲ್ಗಳು ಕೂಡ ಇವತ್ತು ಇದಾವೆ. ನಮ್ಮ ಶಿಕ್ಷಕರು ತುಂಬಾ 4 ವರ್ಷದಿಂದ ಅನುದಾನ ನಮ್ಮಲ್ಲಿ ಇರಲಿಲ್ಲ, ಆದರೆ ಈ ವರ್ಷ ಅನುದಾನ ಬಂದಿದೆ. ಅದರ ಸದುಪಯೋಗ ನಮ್ಗೆ ಆಗ್ತಾ ಇದೆ. ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಟಿ ಮೋಹನ್ ಕುಮಾರ್ ಮಾತನಾಡಿ, 2022-23ರಿಂದಲೂ ನೌಕರರ ಮೆಡಿಕಲ್ ಬಿಲ್ ಬಂದಿರುವುದಿಲ್ಲ. ನಮ್ಮ ಎಲ್ಲಾ ಸಂಘಗಳ ಮನವಿ ಹಾಗೂ ಮಾಜಿ ಶಾಸಕರು ಹಾಲಿ ಸಚಿವರಾದ ಎ ಮಂಜೂರವರ ಮನವಿ ಮೇರೆಗೆ ಸರ್ಕಾರ 1,98,00,000 ರುಗಳನ್ನ ಮಂಜೂರು ಮಾಡಿದ್ದು ಸುಮಾರು 363 ಅನಾರೋಗ್ಯ ಪೀಡಿತ ಶಿಕ್ಷಕರುಗಳ ವೈದ್ಯಕೀಯ ವೆಚ್ಚದ ಬಿಲ್ಗಳನ್ನು ಪಾಸ್ ಮಾಡದೆ ತುಂಬಾ ಸತಾಯಿಸುತ್ತಿದ್ದಾರೆಂದು ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ಕಿಡಿಕಾರಿದರು. ಮೋಹನ್ ಕುಮಾರ್ ಅಂತ ಟೀಕೆ, ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯರು, ಅರ್ಕಲಗೂಡು ತಾಲೂಕು. ನಮ್ಮಲ್ಲಿ ಸುಮಾರು 2022-23ರಿಂದ ಇದುವರೆಗೂ ಮೆಡಿಕಲ್ ಬಿಲ್ಗಾಗಿ ಸರ್ಕಾರದಿಂದ ಅನುದಾನ ಬಂದಿರಲಿಲ್ಲ. ಈ ಬಾರಿ ನಮ್ಮ ಸಂಘಗಳ ಮನವಿ ಮೇರೆಗೆ ಮಾನ್ಯ ಶಾಸಕರ ಒಂದು ಶ್ರಮದಿಂದ ಘನ ಸರ್ಕಾರ ಇವತ್ತು ಏನು ಸರ್ಕಾರದ ವತಿಯಿಂದ 1,98,00,000 ರೂಪಾಯಿಗಳು ಅನುದಾನ ಬಂತು. ಒಂದು ತಿಂಗಳಾಯಿತು. ತಿಂಗಳಾದ್ಮೇಲೆ ಇಲ್ಲಿಗೆ ನಮ್ಮಲ್ಲಿ ಏನು ಸುಮಾರು 365 ಜನದ್ದು ಬಿಲ್ ಇತ್ತು. ಆ ಬಿಲ್ಗಳನ್ನ ತಾಲೂಕ್ ಪಂಚಾಯತ್ಗೆ ಸಲ್ಲಿಸಿದ್ರು 9ನೇ ತಾರೀಕು ಸಲ್ಲಿಸಿದ ಮೇಲೆ ಅದಕ್ಕೆ ಹಿಂಬರ ಯಾವುದೇ ರೀತಿ ಕೊಡ್ಲಿಲ್ಲ ಅವರು. ಒಂದು 8 ದಿವಸ ಕಳೆದ್ಮೇಲೆ ನಾವೆಲ್ಲ ಸಂಘ ಸಂಸ್ಥೆಯರು ಬಂದು ಇಲ್ಲಿ ನಮಗೆ ನಾವು ಇವ್ರ ಬಗ್ಗೆ ಚರ್ಚೆ ಮಾಡಲಾಗಿ ಈ ಬಿಲ್ಲು ಫೇಕ್ ಬಿಲ್ ಅನ್ನ ಹೇಳಿದ್ರು. ಅದನ್ನ ದಯಮಾಡಿ ಫೇಕ್ ಬಿಲ್ ಅದನ್ನ ಸಪರೇಟ್ ಮಾಡಿ ಬಿಲ್ಲನ್ನು ವಾಪಸ್ ಹಾಕಿ ಅಂತ ಬಿಲ್ಗಳನ್ನ ದಯಮಾಡಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ಗಳದು ಸಮಸ್ಯೆ ಕುರಿತು ಸುದ್ದಿಗಾರರು ಇಒ ಶ್ರೀನಿವಾಸ್ ಅವರನ್ನ ಪ್ರಶ್ನಿಸಿದಾಗ ವೈದ್ಯಕೀಯ ವೆಚ್ಚದ ಬಿಲ್ಲುಗಳು ಬಂದಿದ್ದು ಅವುಗಳ ಪರಿಶೀಲನೆ ನಡೆಸಿದಾಗ ಕ್ರಮಬದ್ಧವಾಗಿಲ್ಲ, ಸಹಿಗಳಲ್ಲಿ ವ್ಯತ್ಯಾಸವಿದೆ, ಕೆಲವು ಬಿಲ್ಗಳಲ್ಲಿ ಬಿಇಒ ಅವರೇ ಸಹಿ ಹಾಕಿಲ್ಲ, ಹೀಗೆ ದೋಷಪೂರಿತವಾಗಿದ್ದು ನಿಯಮಾನುಸಾರ ಕ್ರಮಬದ್ಧವಾದ ಬಿಲ್ಗಳನ್ನ ಸಲ್ಲಿಸಿದರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸಂದರ್ಭದಲ್ಲಿ ಬಿಲ್ಗಳಲ್ಲಿ ಸಂಬಂಧಪಟ್ಟ ಏನು ಗವರ್ಮೆಂಟ್ ಆರ್ಡರ್ ಪ್ರಕಾರ ಡಾಕ್ಯುಮೆಂಟ್ ಸಲ್ಲಿಸಬೇಕಿತ್ತು ಅದನ್ನು ಲಗತ್ತಿಲ್ದಿರೋದು, ಮತ್ತೆ ಬಿಇಒ ಸಹಿನೇ ಮಾಡದಿರೋದು, ಮತ್ತೆ 2022-23 ಸಾಲಿನ ಬಿಲ್ಗಳನ್ನು ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ಡಿಲಾ ಕಂಟೆಂಟ್ ಇಲ್ಲದೆ ಇರೋದು, ಈ ಎಲ್ಲರ ಬಗ್ಗೆನೂ ನಾವು ಹಿಂಬರ ಕೊಟ್ಟಿದ್ದೀವಿ. ಈಗಲೂ ಕಾಲಾವಕಾಶ ಇದೆ. ಅವರು ನಿಯಮಾನುಸಾರ ಸಿಂಗಲ್ ಈಗ ಬಿಲ್ ಸಲ್ಲಿಸಿರೋದು ತಮ್ಗೆ ಹೇಳಿದೀವಿ. ಇನ್ನು ಕರೆಕ್ಟ್ ಆಗಿ ಅವರು ಸಿಂಗಲ್ ರೀತಿ ಅವರು ಅಂದ್ರೆ ಫಲಾನುಭವಿ ನೌಕರಿಗೆ ಅನುಕೂಲ ಆಗೋ ರೀತಿ ಒಂದು ಬಿಲ್ ಅನ್ನ ಸಬ್ಮಿಟ್ ಮಾಡಿ ನಮಗೂ ಕೆಲಸ ಮಾಡಕ್ಕೆ ಈಸಿ ಆಗೋಕೆ ಅವರು ನಿಯಮಾನುಸಾರ ಬಿಲ್ ಅನ್ನ ಸಬ್ಮಿಟ್ ಮಾಡಿದ್ರೆ ನಾವು ಈಗಲೂ ಕೂಡ ನಾವು ಕೌಂಟರ್ ಸಿಗ್ನೇಚರ್ ನ ಪರಿಶೀಲಿಸಿ ಸರಿ ಇದ್ರೆ ಮಾಡ್ಕೊಡ್ತೀವಿ, ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಇದೇ ವೇಳೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಕುಮಾರ್, ದೇವರಾಜು, ಸದಾನಂದ ಸೇರಿದಂತೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು.